ಮುಟ್ಟಿಸಬೇಕಾದರೆ ಮಾಡಬೇಕು ಮುಪ್ಪಾವಸ್ಥೆಯಲ್ಲಿ ತಂದೆ ತಾಯಿಗಳ ಸೇವೆಯನ್ನ ಮಾಡಬೇಕು ಇಂತುಳ್ಳ ಹರ ಗುರು ಚರಮೂರ್ತಿಗಳ ಮೋಕ್ಷ ಕಾಣ ರಾಮನಾಥ. ಎರಡು ಜಾತಿಗಳಾಗಿ ಹುಟ್ಟಿ ಬಂದಿರುವುದು. ತಂದೆ ತಾಯಿ ಋಣವನ್ನು ಹೊತ್ತಿ ಬಂದಂತ 3 ಋಣಗಳನ್ನು ಹುಟ್ಟಿ ಬರುವ ಈ ಮಾನವ ಜನ್ಮ ಹುಟ್ಟುತ್ತಿರುವ ಕಾಲಕ್ಕೆ ನೀವು ಹೇಳಿದಂತೆ ಎರಡು ಜಾತಿಗಳಾಗಿ ಹುಟ್ಟಿತ್ತು. ಗಂಡು ಜಾತಿ ಮತ್ತೊಂದು ಹೆಣ್ಣು ಜಾತಿ. ಹುಟ್ಟಿ ಬರುವ ಕೂಸು ಇಂತಹ ಗಂಡು ಮಗುವಾಗಿ ಹುಟ್ಟಿದರೆ ಕೂಡಿಕೊಂಡು ಹಾದಿಗೆ ಹಂದಿರುವ ಹಾಕಿಸಿ ಬೀದಿಗೆ ತೋರಣವ ಕಟ್ಟಿಸಿ ಹುಟ್ಟಿತು, ನಮ್ಮ ಮನೆಯಲ್ಲಿ ಒಂದು ಬಂಗಾರದ ಗುಂಡು ಹುಟ್ಟಿತು ಎಂದು ಹೇಳಿ ಹುಟ್ಟಿದ ಕಾರಣಕ್ಕೋಸ್ಕರವಾಗಿ ಸಂತೋಷಭರಿತರಾಗಿ ಸಂಭ್ರಮದಿಂದ ಔತಣ ಕೂಟವನ್ನು ಏರ್ಪಡಿಸುವರು. ಮಗುವು ಅಪ್ಪಿ ತಪ್ಪಿ ಹೆಣ್ಣು ಮಗಳಾಗಿ ಹುಟ್ಟಿದರೆ ಭೂಲೋಕದ ಮಾನವರುಗಳೆಲ್ಲರೂ ಹೆಣ್ಣು ಹುಟ್ಟಿತು, ನಮ್ಮ ಮನೆಗೊಂದು ಹುಣ್ಣು ಹುಟ್ಟಿತನ್ನುವರು. ಹುಣ್ಣು ಹುಟ್ಟಿತನ್ನುವಂತ ಕಾಲ ಅಂದೊಂದಿತ್ತು. ಹೆಣ್ಣು ಮಗು ಜನನವಾದರೆ ಮನೆಗೆ ಭಾಗ್ಯದ ಲಕ್ಷ್ಮಿಯೇ ಬಂದಂತಾಗುವುದು. ಭಾಗ್ಯದ ಲಕ್ಷ್ಮಿ ಎಂದು ಹೆಣ್ಣು ಮಕ್ಕಳನ್ನು ಏತಕ್ಕೋಸ್ಕರವಾಗಿ ಭಾವಿಸಬೇಕೆಂದರೆ ಎನ್ನುವ ಕಾಲ ಅಂದೊಂದಿತ್ತು. ಹೆಣ್ಣು ಎಂದರೆ ಈಗಿನ ಕಲಿಯುಗದೊಳಗೆ ಜಗದ ಕಣ್ಣಾಗಿರುವರು.